ಹಲೋ ಮಕ್ಕಳೇ, ಏನಪ್ಪ ವಾಣಿ ಮ್ಯಾಮ್ ಏನು ಹೇಳ್ತಾ ಇದ್ದಾರೆ ಅಂತ ಏನಾದರೂ ಪ್ರಶ್ನೆಗಳು ಬರ್ತಾ ಇದೆಯಾ ಮಕ್ಕಳೇ? ಬರಲೇಬೇಕು. ಇವತ್ತಿನ ಒಂದು ತರಗತಿಯಲ್ಲಿ ನಾನು ಏನು ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ, ನೀವು ಯಾವ ಯಾವ ಪದ್ಯದ ಸ್ಟಾಂಜಾಗಳನ್ನು ನೀವು ಬೈ ಹಾರ್ಟ್ ಹಾಕಬೇಕು. ನೀವು ಕೇಳ್ತಾ ಇದ್ರಲ್ಲ ಮ್ಯಾಮ್ ಇಂಪಾರ್ಟೆಂಟ್ ಹೇಳಿ ಅಂತ ಹೇಳ್ತಾ ಇದ್ರಲ್ಲ, ಹಾಗಿದ್ರೆ ಬನ್ನಿ ಮಕ್ಕಳೇ, ಮ್ಯಾಮ್ ಹೇಗೆ ಹೇಳ್ತಾ ಇದ್ದಾರೆ ಇಂಪಾರ್ಟೆಂಟ್ ಈ ಕೃತಿಕಾರ ಪರಿಚಯವನ್ನು ಅಂತ ಹೇಳಿ ನಿಮ್ಗೆ ಏನಾದರೂ ಕ್ವಶನ್ಸ್ ಬರ್ತಾ ಇದೆಯಾ? ನಾನೇನು ನನ್ನ ಮನಸ್ಸಿಂದ ಹೇಳ್ತಾ ಇಲ್ಲಪ್ಪ, ನಾನೇನು ಮಾಡಿದ್ದೀನಿ ಅಂತ ಹೇಳಿದರೆ ಮಕ್ಕಳೇ, ಈಗ ನಿಮಗೆ ಬ್ಲೂ ಪ್ರಿಂಟ್ ಆಗಿದೆ ಅಲ್ವಾ? ಬ್ಲೂ ಪ್ರಿಂಟ್ ಪ್ರಕಾರ ನಾನು ಹೇಳ್ತಾ ಇದ್ದೀನಿ, ಮತ್ತು MQP ಪ್ರಕಾರ ಹೇಳ್ತಾ ಇದ್ದೀನಿ. ಓಕೆನಾ? ಹಾಗಿದ್ರೆ ಇವತ್ತು ನಾನು ಫಸ್ಟ್ ಸಂಕಲ್ಪ ಗೀತೆಯಿಂದ ಶುರು ಮಾಡ್ತಾ ಇದ್ದೀನಿ. ಸಂಕಲ್ಪ ಗೀತೆಯಲ್ಲಿ ಯಾವ್ದ್ಯಾವ ಸ್ಟಾಂಜಾನ ನಾವು ಬೈ ಹಾರ್ಟ್ ಹಾಕಬೇಕು. ಇಲ್ಲಿ 2 ಸ್ಟಾಂಜಾ ಇದೆ ಮಕ್ಕಳೇ. ಇದರಲ್ಲಿ ಆರ್ ಕೊಡ್ತಾರೆ ಅಥವಾ ಕೊಡ್ತಾರೆ ಅಲ್ವಾ? ಇವು 2ರಲ್ಲಿ ಯಾವುದಾದರೂ ಒಂದು ಸ್ಟಾಂಜಾ ನೀವು ಬೈ ಹಾರ್ಟ್ ಹಾಕಿದ್ರು ಸಾಕು. ಒಂದೇ ಒಂದು ನುಡಿಯನ್ನು ಬೈ ಹಾರ್ಟ್ ಹಾಕಿದರೆ ಸಾಕು. ಇದಾದರೂ ಬೈ ಹಾರ್ಟ್ ಹಾಕಿ, ಇದಾದರೂ ಬೈ ಹಾರ್ಟ್ ಹಾಕಿ, ಯಾವುದಾದ್ರೂ ಒಂದು ಹಾಕಿದರೆ ಸಾಕು. ಯಾಕಂದರೆ ಒಂದೇ ಪದ್ಯದಿಂದ 2 ಸ್ಟಾಂಜಾಗಳನ್ನು ಕೊಡ್ತಾರೆ, ಅಥವಾ ಅಂತ ಕೊಡ್ತಾರೆ. ಹಾಗಾಗಿ ನೀವು ಕಲುಷಿತವಾದ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ, ಬರಡಾಗಿರುವ ಕಾಡು ಮೇಡುಗಳ ವಸಂತವಾಗುತ್ತಾ ಮುಟ್ಟೋಣ, ಇದಾದರೂ ಮಾಡಿ. ಇಲ್ಲಾಂದರೆ ಮತಗಳೆಲ್ಲವೂ ಪಥಗಳು ಎನ್ನುವ ಹೊಸ ಎಚ್ಚರದಳು ಬದುಕೋಣ, ಭಯಸಂಶಯದಳು ಕಂದಿದ ಕಣ್ಣೊಳು ನಾಳಿನ ಕನಸನ್ನು ಬಿತ್ತೋಣ, ಇದಾದರೂ ಮಾಡಿ. 2ರಲ್ಲಿ ಒಂದನ್ನು ಮಾಡಿ. ಹೇಗಪ್ಪ ಅಂತ ಹೇಳಿದರೆ, ನೀವು ಫಸ್ಟ್ ಏನು ಮಾಡಿ ಗೊತ್ತಾ, ಇದರಲ್ಲಿರೋಂಥ ರೈಮಿಂಗ್ ವರ್ಡ್ಸ್ಗಳನ್ನು ಬರ್ಕೊಳ್ಳಿ. ನಿಮಗೆ ಗೊತ್ತಿದೆ ಅಲ್ವಾ, ನಾನು ಈಗಾಗಲೇ ಹೇಳಿದ್ದೀನಿ, ಮಳೆಯಾಗೋಣ, ಮುಟ್ಟೋಣ ಅಂತ ಬರ್ಕೊಳ್ಳಿ. ಇಲ್ಲಿ ಜಲಗಳಿಗೆ ಮೇಡುಗಳ ಅಂಥೇಳಿ ಈ ರೈಮಿಂಗ್ ವರ್ಡ್ಸನ್ನು ಬರೆದು ಫಿಲ್ ಮಾಡಿಕೊಂಡು ಇದನ್ನು ಬರೆದು ಪ್ರಾಕ್ಟೀಸ್ ಮಾಡಿ ಮಕ್ಕಳೇ. ಇವೆರಡರಲ್ಲಿ ಒಂದನ್ನು, ಇದು MQP 1 ಮತ್ತು 4ಅಲ್ಲಿ ಕೂಡ ಕೊಟ್ಟಿದ್ದಾರೆ. MQP 1 ಮತ್ತು 4ಅಲ್ಲಿ ಕೂಡ ಕೊಟ್ಟಿದ್ದಾರೆ. ಹಾಗೆಯೇ ಇದರಲ್ಲಿ ಇಂಪಾರ್ಟೆಂಟ್ ಆಗಿರುವಂಥ 2 ಪ್ಯಾರಾಗ್ರಾಫ್. ಓಕೆನಾ? ಇದನ್ನು ಯಾವುದಾದ್ರೂ ಒಂದು ಪ್ಯಾರಾಗ್ರಾಫನ್ನಾದರೂ ನೀವು ನೀಟಾಗಿ ಬರೆಯೋದಕ್ಕೆ ಪ್ರಾಕ್ಟೀಸ್ ಮಾಡಿದರೆ ನಿಮಗೆ 4 ಅಂಕಗಳು ನಿಮ್ಮ ಪಾಕೆಟಲ್ಲಿ. ಹಾಗಿದ್ರೆ ನೆಕ್ಸ್ಟ್ ಯಾವುದಪ್ಪ ಅಂತ ಹೇಳಿದರೆ, ನಿಮ್ಗೆ ಗೊತ್ತಿದೆ, ಕೌರವೇಂದ್ರನ ಕೊಂದೆ ನೀನು ಒಳಗೆ. ಇಲ್ಲಿ ಕೊರಳ ಸೆರೆ ಹಿಗ್ಗಿದವು ದೃಗುಜಲ ಉರವಣಿಸಿ ಕಡು ನೊಂದ ನಾಕಟ ಕುರುಪತಿಗೆ ಕೇಡಾದುದೆಂದನು ತನ್ನ ಮನದೊಳಗೆ, ಹರಿಯ ಹಗೆ ಹೊಗೆ ದೂದು ಹೊದೆ ದೂರು ಹೂಹುದೆ. ಓಕೆ, ಬರಿದೆ ಹುಹುದೆ ತನ್ನ ವಂಶದ ನರುಹಿ ಕೊಂದನು ಹಲವು ಮಾತೇನೆಂದು ಚಿಂತಿಸಿದ. ಇದರಲ್ಲಿ ಈ ಪ್ಯಾರಾಗ್ರಾಫನ್ನಾದರೂ ಹೆರ್ಟ್ ಹಾಕಿ. ಇಲ್ಲ ಅಂದರೆ ಇನ್ನೊಂದು ಪ್ಯಾರಾಗ್ರಾಫ್ ಇದೆ, ಮಾರಿ ಗೌತಣವಾಯಿತು ನಾಳಿನ ಭಾರತವು, ಚತುರಂಗ ಬಲದಲ್ಲಿ ಕೌರವನ ಋಣ, ಹಿಂಗೆ ರಣದಲ್ಲಿ ಸುಬುಟ ಕೋಟೆಯನ್ನು ತೀರಿಸಿ ಪತಿಯವಸರಕ್ಕೆ ಶರೀರವನ್ನು ನೂಕುವೆನು ನಿನ್ನಯ ವೀರೈವರನು ನೋಯಿಸೆನು ರಾಜೀವನ ಸಖನಾಣೆ ಅಂತ ಹೇಳಿದ್ನಲ್ಲ, ಇದನ್ನಾದರೂ ಬೈ ಹಾರ್ಟ್ ಹಾಕಿ. 2ರಲ್ಲಿ ಒಂದನ್ನು ಬೈ ಹಾರ್ಟ್ ಹಾಕಿ. ನಿಮಗೆ 4 ಅಂಕಗಳು ಬರುತ್ತೆ. ಹೆಂಗೆ ಮ್ಯಾಮ್, ಇದು 6 ಲೈನ್ ಇದೆ, 4 ಲೈನ್ ಹೆಂಗೆ ಕೊಡ್ತಾರೆ ಅಂತ ಅಂದರೆ, ಫಸ್ಟ್ ಲೈನ್ ಅವರೇ ಕೊಟ್ಬಿಡ್ತಾರೆ, ಲಾಸ್ಟ್ ಲೈನು ಅವರೇ ಕೊಟ್ಬಿಡ್ತಾರೆ. ಬರೀ ಈ 4 ಲೈನನ್ನು ಮಾತ್ರ ನೀವು ಬರೆಯೋದಿರುತ್ತೆ. ಅದಕ್ಕೆ ಈ 4 ಲೈನನ್ನು ಮಾತ್ರ ಬೈ ಹಾರ್ಟ್ ಹಾಕಿ. ಫಸ್ಟ್ ಲೈನ್ ಅವ್ರು ಕೊಟ್ಬಿಟ್ಟಿರ್ತಾರೆ, ಲಾಸ್ಟ್ ಲೈನ್ ಅವ್ರು ಕೊಟ್ಬಿಟ್ಟಿರ್ತಾರೆ, ಬರೀ ಗೊತ್ತಿದ್ರೆ ಸಾಕೋದು. ಆದರೆ ಈ 4 ಲೈನನ್ನು ಬೈ ಹಾರ್ಟ್ ಹಾಕಿ 4 ಅಂಕಗಳು ಬರುತ್ತೆ. ಯಾವುದಪ್ಪ ಅಂದರೆ 2 ಇದೆ ನಿಮಗೆ, ಇದರಲ್ಲಿ 2 ಇದೆ. 2ರಲ್ಲಿ ಯಾವುದಾದ್ರೂ ಒಂದನ್ನು ಬೈ ಹಾರ್ಟ್ ಹಾಕಿ. ಕೊರಳ ಸೆರೆ ಹೆಗ್ಗಿದವರ ಹಾಕಿ, ಇಲ್ಲ ಅಂದರೆ ಇದಾದರೂ ಹಾಕಿ. ನೆಕ್ಸ್ಟ್ ಒನ್ ಮಾರಿಗೌತಣವಾಯಿತು. 2 ಎಲ್ಲಿದೆ ಅಂತ ಹೇಳಿದ್ರೆ MQP 2ಅಲ್ಲಿ ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ ಹೋಗ್ತಾ ಇದ್ದೀನಿ ನೋಡಿ ನಾನು. ಇದು ವೀರಲವ ಪಾಠದ್ದು ಪದ್ಯದ್ದು ವೀರಲವದಲ್ಲಿದು. ಇದು MQP 4ಅಲ್ಲಿ ಕೊಟ್ಟಿದ್ದಾರೆ. MQP 4ಅಲ್ಲಿ ಕೊಟ್ಟಿದ್ದಾರೆ. ಊರ್ವಿಯೊಳು ಕೌಸಲ್ಯ ಪಡೆದ ಕುವರಂ ರಾಮನೋರ್ವನೇ ಅಂತ ಹೇಳಿ ಬರುತ್ತಲ್ಲ, ಈ ಫಸ್ಟ್ ಲೈನನ್ನು ಕೊಡ್ತಾರೆ, ಈ ಲಾಸ್ಟ್ ಲೈನನ್ನು ಕೊಡ್ತಾರೆ. ಈ 4 ಲೈನನ್ನು ಮಾತ್ರ ನೀವು ಬರಿಬೇಕು. ಈ 4 ಲೈನನ್ನು ನೀವು ಬರಿಬೇಕು. ಬರೀ 4 ಲೈನ್ ಮಾತ್ರ ಬರಿಬೇಕು. 1 ಲೈನಿಗೆ 1 ಅಂಕ, 4 ಲೈನಿಗೆ 4 ಅಂಕ. ಹೀಗಾಗಿ ನಿಮಗೆ ಯಾವ್ದು ಇಷ್ಟನೋ, ಇದಿದೆ, ಇನ್ನೊಂದು ಪ್ಯಾರಾಗ್ರಾಫ್ ಇದೆ, ಇವು 2ರಲ್ಲಿ ನಿಮಗೆ ಯಾವುದು ಇಷ್ಟ ಅದನ್ನೇ ನೀವು ಬೈ ಹಾರ್ಟ್ ಹಾಕಿ. ನಿಮಗೆ ಯಾವ್ದು ಇಷ್ಟ ಅದನ್ನೇ ಬೈ ಹಾರ್ಟ್ ಹಾಕಿ. ಓಕೆನಾ? ಇಲ್ಲಿ ತೆಗೆದುತ್ತರಿಯಮ್ಮ ಆದರೂ ಹಾಕಿ, ಇಲ್ಲ ಊರ್ವಿಯಳು ಆದರೂ ಹಾಕಿ, ಯಾವುದಾದ್ರೂ ಹಾಕಿ. ಒಟ್ಟು 1 ಪ್ಯಾರಾಗ್ರಾಫನ್ನು, ಅಂದರೆ 3 ಪದ್ಯ ಇದೆ, 3 ಪದ್ಯದಲ್ಲಿ ಒಂದೊಂದು ಪ್ಯಾರಾಗ್ರಾಫನ್ನು ನೀಟಾಗಿ ನೋಡ್ಕೊಳ್ಳಿ. ಅದರಿಂದ ನೀವು ಆರಾಮಾಗಿ 4 ಅಂಕಗಳು ಖಚಿತವಾಗಿ ಬಂದೇ ಬರುತ್ತೆ. ಸ್ಮಾರ್ಟ್ ಆಗಿ ಥಿಂಕ್ ಮಾಡಿ, ಸ್ಮಾರ್ಟ್ ಆಗಿ ಸ್ಟಡಿ ಮಾಡಿ. ಈಗ
6 ಪ್ಯಾರಾಗ್ರಾಫ್ ಇದೆ, 6 ಪ್ಯಾರಾಗ್ರಾಫ್ನ ಮಾಡಬೇಕಾ? ಇಲ್ಲ, 3 ಪ್ಯಾರಾಗ್ರಾಫ್ ಮಾಡಿದ್ರಾಯ್ತು. ಒಂದೊಂದು ಪದ್ಯದಿಂದ ಒಂದೊಂದು ಪ್ಯಾರಾಗ್ರಾಫನ್ನು ನೀಟಾಗಿ ಬರೆದು ಪ್ರಾಕ್ಟೀಸ್ ಮಾಡಿ. ಸುಮ್ಮನೆ ಹಾಗೆ ಬರುತ್ತೆ ಅಂತ ಇದು ಮಾಡ್ಕೋಬೇಡಿ. ಅದನ್ನು ಹೇಳ್ತಾ ಹೇಳ್ತಾ ಬರೆದು ಪ್ರಾಕ್ಟೀಸ್ ಮಾಡಿ. ಅದರಿಂದ ನಿಮಗೆ 4 ಅಂಕಗಳು ಖಚಿತವಾಗಿ ಬಂದೇ ಬರುತ್ತೆ ಮಕ್ಕಳೇ. ಹಾಗಿದ್ರೆ ಈ ಮಾಹಿತಿ ಇಷ್ಟ ಆಯ್ತಾ ಮಕ್ಕಳೇ? ಈ ಒಂದು ತರಗತಿ ಇಷ್ಟ ಆಯ್ತಾ ನಿಮಗೆ? ಈ ಮಾಹಿತಿ ಇಷ್ಟ ಆಗಿದ್ರೆ, ಈ ತರಗತಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ಮತ್ತೇನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕಮೆಂಟ್ ಕೂಡ ಮಾಡಿ ಮಕ್ಕಳೇ. ಹಾಗಿದ್ರೆ ನಾನು ನಿಮ್ಮ ಕನ್ನಡ ಶಿಕ್ಷಕಿ ವಾಣಿ ಕುಲಕರ್ಣಿ ಇವತ್ತಿನ ಒಂದು ಈ ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಜೊತೆ ಸ್ಟೇ ಟ್ಯೂನ್ ಆಗಿರಿ ಮಕ್ಕಳೇ.